ಈ ಹೋಟೆಲ್ನ ನೀನು ಧರ್ಮಕ್ಕೆ ಅಂತ ನಡೆಸ್ತಾ ಇದೀಯಾ? ಇಲ್ವಲ್ಲ, ನಾನು ಯಾಕೆ ಧರ್ಮಕ್ಕೆ ನಡೆಸ್ಲಿ? ಮತ್ತೆ ಆ ಹುಡುಗಿಗೆ ನೀನು ಏನೋ ಪಾಪ ಅಂತ ಕೆಲಸ ಕೊಟ್ಟೆ ಅಂತ ಬಾಯಿಗೆ ಬಂದಂಗ್ ಬೈತಾ ಇದ್ದೆ. ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಮ್ಮ. ಆ ಹುಡುಗಿ ಏನೋ ಕೆಲಸ ಕೇಳ್ಕೊಂಡ್ ಬಂದ್ಲು ಅಂತ ಕೆಲಸ ಕೊಟ್ರೆ ಒಂದ್ ದಿವಸನೂ ಸರಿಯಾಗಿ ಕೆಲಸ ಮಾಡಿಲ್ಲ. ಪ್ರತಿದಿನ ಏನಾರ ಒಂದ್ ಇದ್ದದ್ದೆ, ಅದಕ್ಕೆ ಕಳಿಸ್ಬಿಟ್ಟೆ. ಅಲ್ಲಯ್ಯ, ಹೊತ್ತಾರೆ ಕೆಲ್ಸಕ್ಕೆ ಹೋಗ್ಬೇಕಾದ ಅನಿವಾರ್ಯತೆ ಇದೆ ಅಂತ ಆ ಹುಡುಗಿ ಆಟಂದು ಬೇಳ್ಕೊಂಡ್ರು ಕೂಡ ಮುಖಕ್ಕೆ ಕೊಡದಂಗೆ ಮಾಡಿದ ಕೆಲ್ಸಕ್ಕೆ ಸಂಬಳ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟೆ. ಇದು ಧರ್ಮನೇ? ಇಂಥವ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿಲ್ಲಮ್ಮ. ಒಂಚೂರು ಕನಿಕರ ತೋರ್ಸಕ್ ಹೋಗ್ಬಾರ್ದು. ನೋಡಕ್ಕೆ ಅಮಾಯಕರ ತರ ಕಾಣ್ತಾರೆ, ಇವ್ರಿಗೆಲ್ಲ ನಿಯತ್ತಿರಕ್ಕಿಲ್ಲ. ಈ ಹೋಟ್ಲಿಲ್ಲ ಅಂದ್ರೆ ಇನ್ನೊಂದು, ಇವನ್ನೆಲ್ಲ ಅಂದ್ರೆ ಮತ್ತೊಬ್ಬ ಅನ್ನೋ ಜನ ಅವರು. ಏನು ಅಂದೆ? ಏನೋ ಬೊಗಳಿದೆ? ಅವಳ ಬಗ್ಗೆ ಏನೋ ಗೊತ್ತು ನಿಂಗೆ? ಅವಳು ಯಾರು ಅಂತವ ಗೊತ್ತೇನೋ ನಿಂಗೆ? ಅಮ್ಮ, ಅವಳನ್ನಂದ್ರೆ ನೀವ್ಯಾಕೆ ನಂಗೆ ಕೊಡಿದ್ರಿ? ನೀನು ಆಡಿದ ಮಾತಿಗೆ ಹೊಡೆದೆ. ಅವಳು ಮನಸ್ಸು ಮಾಡಿದ್ರೆ ನಿನ್ನಂತ 10 ಹೋಟೆಲ್ಗೆ ಓನರ್ ಆಗ್ತಾಳೆ. ಹಂಗಾರೆ ಅವಳು ಯಾರಮ್ಮ? ನಿಂಗೆ ಮಂತ್ರಿ ಶಿವರಾಮೇಗೌಡ ಗೊತ್ತೇ? ಅವ್ರು ಯಾರಿಗೆ ಗೊತ್ತಿರಲ್ಲಮ್ಮ. ಹಾ, ಅವಳು ಅವರ ಸೊಸೆ, ನಾನು ಅವರ ಅವ್ವ. ನಮ್ಮನೆ ಮಹಾಲಕ್ಷ್ಮಿ ಅವಳು. ನಿನ್ನಂತವನ್ನ ಕೆಲ್ಸಕ್ಕೆ ಇಟ್ಕೊಂಡು ರಾಜಕುಮಾರಿಯಂಗೆ ಬದುಕಬೇಕಾಗಿರೋಳು. ನಿಜವಾಗ್ಲೂ ಅವ್ರು ಮಂತ್ರಿಗಳ ಸೊಸೆ ಅಂತ ಗೊತ್ತಿರಲಿಲ್ಲ ಅಮ್ಮ. ಅಂತವ್ರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂದ್ರೆ ನಂಬಕ್ಕಾಗತ್ತೆ? ಅವಳು ಸ್ವಾಭಿಮಾನಿ ಹೆಣ್ಣು. ಅವಳ ಪರಿಸ್ಥಿತಿ ನಿನ್ ತಾವ ಬಂದು ಕೆಲಸ ಮಾಡುವಂಗೆ ಮಾಡದೆ. ನೀನ್ ಈಟೆಲ್ಲ ಮಾತಾಡಿದ್ರುವೆ ತಾನು ಯಾರು ಅಂತ ಅವಳು ನಿನ್ ತಾವ ಹೇಳ್ಕೊಳ್ಳಿಲ್ಲ ನೋಡು. ಅಂದ ಮ್ಯಾಕೆ ಅವಳು ಎಂಥವಳು ಅಂತ ನೀನೇ ಅರ್ಥ ಮಾಡ್ಕ. ನೀನ್ ಕೊಡೋ ದುಡ್ಡಿಗೆ ಅವಳು 1000 ರೂಪಾಯಿ ಹೆಚ್ಚಿಗೆನೆ ನಿಯತ್ತಾಗಿರ್ತಾಳೆ. ಅಂತವಳ ಬಗ್ಗೆ ನೀನು ನಾಲ್ಗೆ ಹರಿಬಿಟ್ಟಿಯಾ? ನೀನ್ ಮಾಡೋ ಕೆಲ್ಸಕ್ಕೆ ತಕ್ಕನಾಗಿರೋ ಬಟ್ಟೆನೆ ತಕ್ಕ ಬಂದಿದ್ದೀನಿ, ಹೋಗ ಹಾಕಳವಾ. ನೋಡ್ದೇನವ ಆ ವಾಂತಿ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ಲು ಅಂತ? ಅವ್ವ, ಅವರೇ ತೋಡಿದ ಗುಂಡಿಗೆ ಅವರೇ ಬೀಳದು ಅಂದ್ರೆ ಇದೇ ಕಣವ. ಮೊದ್ಲು ಆ 3 ಅಡಿನ ಮಟ್ಟ ಹಾಕ್ಬೇಕು ಅಂತ ನಾವೇ ಅವಳನ್ನ ಈ ಶೆಡ್ಗೆ ಕಳಿಸ್ತೋ. ಆಮ್ಯಾಕೆ ನಿನ್ ನಾದ್ನಿ ಮತ್ತೆ ಅವಳ ಮಗಳನ್ ಕಳಿಸ್ತೋ. ಆದ್ರೆ ಹಣೆ ಬರ ನೋಡು, ಇವಾಗ ನಾವೇ ಬಂದಿಲ್ ಇರಂಗಾಗೋಯ್ತು. ಥೂ, ಏನ್ ಕರ್ಮನೋ ನಮ್ದು. ಯಾಕವ್ವ ಏನು ಮಾತಾಡ್ದೆ ನಿಂತಿದ್ಯಲ್ಲ? ಆ ನಂಟು ಬೆಳೆಸಿ ಗಂಟು ಮಾಡ್ಕೊಂಡು ನನ್ನ ಮಗನ್ಗೊಂದು ಮನೆ ಕೊಡ್ಸೋಣ ಅಂತಿದ್ದೆ. ಆದ್ರೆ ಈಗ ಇದ್ದಿದ್ದ ಸ್ಥಾನನು ಕಳ್ಕೊಂಡು ಇಲ್ಲಿ ಬಂದು ನಿಂತಿದೀವಲ್ಲ, ಏನ್ ಮಾತಾಡ್ಲಿ? ಅದೇನಾದ್ರೂ ಆಗಿರ್ಲಿ ಕಣವ, ಕಡೆ ತೀರ್ಮಾನವ ಅವರು ಅಪ್ಪನ ಮೇಲೆ ಬಿಟ್ರು ತಾನೆ. ಅಪ್ಪ ಒಂದೇ ಒಂದ್ಕಿತ ನಮ್ ಶ್ರಮಿಸ್ಬೋದಿತ್ತಲ್ವಾ? ಅದನ್ ಬಿಟ್ಟು ಇಲ್ಲಿ ಬಂದಿ ಬದ್ಕಂಗ್ ಅಪ್ಪನೇ ಮಾಡ್ಬಿಡ್ತಲ್ವಾ? ಅಲ್ಲ, ಅಪ್ಪ ನಮ್ಮನ್ನ ಏನ್ ಅನ್ಕೊಂಡೈತೆ? ಹೆಣ್ರು ಮಕ್ಳು ಅನ್ಕೊಂಡೈತೋ ಇಲ್ಲ ಶತ್ರುಗಳು ಅನ್ಕೊಂಡೈತೋ? ಅದೇನೋ ದೊಡ್ಡದಾಗಿ MBBS ಮಾಡಕ್ ಹೋಗೋರ್ ತರ ಆಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದೀಯಲ್ಲ, ನಿಜವಾಗ್ಲೂ ಅವಳು ಡಾಕ್ಟರ್ ಓದಕ್ಕಂತಾನೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಕಣಯ್ಯ. ಇಲ್ಲಮ್ಮ, ಅವ್ರ ಬಗ್ಗೆ ಗೊತ್ತಿದ್ರೆ ನಾನು ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ. ನೋಡು, ಬರೀ ಅವಳು ಅಂತಾನೆ ಅಲ್ಲ, ತಮ್ಮ ಸಂಸಾರ ಸಾಕಬೇಕು, ಮಕ್ಕಳ ಬದುಕು ಕಟ್ಕೋಬೇಕು, ಮಾನವಂತರಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಬರೋ ಯಾವುದೇ ಹೆಣ್ಮಕ್ಳಿಗೆ ನೀನ್ ಈ ತರ ಮಾತಾಡಿಯಾ? ದುಡಿಯೋಕ್ ಬರೋ ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದೀಯಾ? ಇವತ್ತು ಅವಳನ್ನ ಕೆಲಸದಿಂದ ಓಡಿಸಿದೀಯಲ್ಲ, ನಾಳೆಗೆ ಈ ನಿನ್ನ ಹೋಟ್ಲು ಇರ್ತದೆ ಅಂತ ಅನ್ಕೊಂಡಿದೀಯಾ? ಏನ್ ಮಾಡ್ತೀನಿ ನೋಡ್ತಾ ಇರೋ. ಅಯ್ಯೋ ಅಮ್ಮ, ಅಂತ ಕೆಲಸ ಮಾತ್ರ ಮಾಡಬೇಡಿ. ನನಗೂ ಹೆಂಡ್ರು ಮಕ್ಕಳವ್ರೆ. ಏನೋ ಗೊತ್ತಿಲ್ಲದೆ ಇಂಥ ತಪ್ಪು ಮಾಡೋದಕ್ಕೆ ಇಂಥ ಶಿಕ್ಷೆ ಕೊಡಬೇಡಿ ಅಮ್ಮ. ಇನ್ನೊಂದ್ಸಲ ಈ ರೀತಿ ನಡ್ಕೊಳ್ಳಲ್ಲ ಅಮ್ಮ. ಇದೇ ಕೊನೆ. ಇನ್ನೊಂದು ಕಿತ ಈ ತರ ಹೆಣ್ಣು ಮಕ್ಕಳಿಗೆ ಮಾತಾಡಿದ್ಯೋ
ಸತ್ಯವಾಗ್ಲೂ ಮಾತಾಡಲ್ಲಮ್ಮ. ಆಯ್ತಾಯ್ತು. ಈಗ ನಮ್ಮ ಇದ್ಯಾನ್ ಕೆಲ್ಸದ ವಿಷಯ ಏನ್ ಮಾಡ್ತೀಯಾ? ಇವಾಗ್ಲೇ ಕರ್ಸಿ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಂತೀನಮ್ಮ. ಬರೀ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದು ಆಟೆ ಅಲ್ಲ, ಅವಳನ್ನ ನಿನ್ನ ಮಗಳ ತರ ನೋಡ್ಕೋಬೇಕು. ಆಮ್ಯಾಕೆ ನಾವಿಲ್ಲಿಗೆ ಬಂದಿದ್ದಾಗ್ಲಿ ನಿನ್ ತಾವ ಮಾತಾಡಿದ್ದಾಗ್ಲಿ ಯಾವುದು ಅವಳಿಗೆ ತಿಳಿಬಾರ್ದು. ಆಯ್ತು ಕಣಮ್ಮ, ಖಂಡಿತ ಹೇಳಕ್ಕಿಲ್ಲ. ಬರೀ ಅವಳನ್ನ ಆಟೆ ಅಲ್ಲ, ಕೆಲ್ಸಕ್ಕೆ ಬರೋ ಎಲ್ಲರನ್ನೂ ಗೌರವದಿಂದ ನೋಡ್ಕೋಬೇಕು. ನನ್ ತಪ್ಪು ನಂಗೆ ಗೊತ್ತಾಯ್ತು ಕಣವ. ಇನ್ಮ್ಯಾಕೆ ಎಲ್ರನ್ನೂ ಚೆನ್ನಾಗಿ ನೋಡ್ಕೊಂತೀನಿ. ಆಯ್ತು, ಸರಿ. ಅಮ್ಮ ಬನ್ನಿ, ಏನಾದ್ರು ತಿನ್ಕೊಂಡೋಗಿ. ಏನು ಬೇಡ ನೋಡು, ನಾನು ಹಿಂಗ್ ಹೊಡೆದಿದ್ದಕ್ಕೆ ಬ್ಯಾಸರ ಮಾಡ್ಕೋಬೇಡ. ನಿನ್ನ ಜಾಗದಲ್ಲಿ ನನ್ನ ಮಗ ಇದ್ದು ಇಂಥದೇ ಕೆಲಸ ಮಾಡಿದ್ರೆ ನಾನು ಅವನಿಗೆ ಹಿಂಗೆ ಕೆನ್ನೆಗೆ ಬಾರಿಸ್ತಾ ಇದ್ದೆ. ನೀನು ನನ್ನ ಮಗನಂಗೆಯ, ನಿನಗೂ ಬುದ್ಧಿ ಹೇಳಿದ್ದೀನಿ ಆಟೆಯ. ಆಯ್ತು ಕಣವ, ಬರ್ತೀನಿ. ಯಾವತ್ತಿದ್ರು ನನ್ನ ಗಂಡ ಮಗಳು ಮುಳ್ಳೆ ಕಣೆ, ಅವನಿರದ್ದೇ ಚುಚ್ಚಕ್ಕೆ. ಅಂದ್ರೆ ಜೀವನ ಪೂರ್ತಿ ನಾವಿನ್ ಇಲ್ಲೇ ಇರ್ಬೇಕಾ? ಚಿತ್ರ, ಪ್ರತಿಯೊಬ್ರಿಗೂ ಗ್ರಹಚಾರ ಅನ್ನೋದು ಒಂದಿರ್ತದಲ್ಲ ಚಿತ್ರ, ಪ್ರತಿಯೊಬ್ರಿಗೂ ಬಂದೇ ಬರ್ತದೆ. ಹಂಗೆಯ ನಮ್ಮ ಟೈಮು ಈ ಕೆಟ್ಟದೇ ಆಟೆಯ. ಇನ್ನು ಮುಂದಕ್ಕೆ ಸರಿ ಹೋಯ್ತದೆ ಅನ್ಕೊಂಡಿದ್ದೀನಿ. ಈ ಟೈಮ್ ಹಿಂಗೆ ಇರ್ತೀನಿ ಅಂತ ಅಂದ್ರುವ ಈ ಈಶ್ವರಿ ಅದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ. ನಂಗೆ ಯಾಕೋ ಎಲ್ಲ ಅವಕಾಶನೂ ಕಿತ್ಕೊಂಡ್ಬಿಟ್ಟವ್ರೆ ಅಂತ ಅನ್ನಿಸ್ತಾ ಇದೆ. ನಮ್ಮ ನೆಮ್ಮದಿ ಸಂತೋಷನ ಕಿತ್ಕೊಂಡಿರೋದನ್ನ ಹೆಂಗ್ ವಾಪಸ್ ತಗೋಬೇಕು ಅಂತ ನನಗೂ ಸಂದಾಗ ಗೊತ್ತದೆ. ಆದರೆ ಒಂದೇ ಒಂದು ವಿಷಯ ಮರ್ತ್ಬಿಟ್ಟವ್ರೆ, ನನಗೆ ಅವಮಾನ ಮಾಡಿರೋರ್ನ, ನನಗೆ ಅನ್ಯಾಯ ಮಾಡಿರೋರ್ನ ನಾನು ಸುಮ್ಕೆ ಬಿಡಕ್ಕಿಲ್ಲ. ಈ ಈಶ್ವರಿಗೆ ಯಾರು ಏನೇ ಕೊಟ್ರುವ ಅದಕ್ಕೆ ಹತ್ರಷ್ಟು ಸೇರಿಸ್ಕೊಟ್ಟೆ ನನಗೆ ಅಭ್ಯಾಸ. ಕೊಡ್ತೀನಿ, ನೋಡ್ತಾ ಇರೋ ಚಿತ್ರ. ಈ ಮನೆಯಲ್ಲಿರೋ ಒಬ್ಬೊಬ್ರಿಗೂ ಹೆಂಗ್ ತಿರುಗೇಟ್ ಕೊಡ್ತೀನಿ ಅಂತವ. ಆಗ ಈ ಈಶ್ವರಿ ಯಾರು ಅಂತ ಗೊತ್ತಾಯ್ತದೆ. ವಿದ್ಯಾ, ವಿದ್ಯಾ, ಯೋಳ್ ಜಯಕ್ಕ, ವಿದ್ಯಾ, ನಿನ್ನ ಓನರ್ ಕರ್ಕೊಬಾ ಅಂದ್ರು. ಓನರ್ ನಂಗೆ ಕರ್ಕೊಂಬರಕ್ಕೆ ಹೇಳಿದ್ರೆ ಯಾಕಕ್ಕ? ಅದು ನಂಗೆ ಗೊತ್ತಿಲ್ಲ. ಸರಿ ನಡಿ ಜಯಕ್ಕ, ಬರ್ತೀನಿ. ಅಣ್ಣ ಬರಕ್ಕೆ ಹೇಳಿದ್ರಂತೆ. ಅಲ್ಲವ್ವ, ನಾನೇನೋ ಕೋಪದಾಗೆ ಕೆಲಸ ಬಿಟ್ಟು ಹೋಗು ಅಂದ್ರೆ ಹೊಂಟೋಗೋದೇನವ್ವ. ನನ್ನ ಕ್ಷಮಿಸಿ, ಕೆಲಸ ಮಾಡ್ಕೊಂಡೋಗವ್ವ. ಅಣ್ಣ ದಿಟ ಹೇಳ್ತಾ ಇದ್ದೀರೆ, ನನಗಿಲ್ಲಿ ಕೆಲಸ ಇದ್ದತೆ. ಅದಕ್ಕೆ ಅಲ್ವನವ್ವ ಕರ್ಸಿದ್ದು. ಆದ್ರೂ ಅಣ್ಣ ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಯಿ ಸಿಕ್ಕಂಗ್ ಬೈದ್ರಿ, ಆದ್ರೆ ಈಗ ದಿಢೀರ್ ಅಂತ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀರಾ. ಇದ್ರಿಂದ ಕಾರಣ ಏನಣ್ಣ? ಅದು ಯಾವುದೋ ಒತ್ತಡದಲ್ಲಿ BP ಮಾತ್ರ ತೊಗೊಳೋದೆ ಮರ್ತೋಗಿದೆ ಕಣವ. ಆ ಕ್ಷಣದಲ್ಲಿ ನಿಮ್ಮೇಲೆ ಕೂಗಾಡಿದ್ದೆ, ಹಾಗಾಗಿ ನಿಮ್ಮೇಲೆ ಆ ಥರ ಮಾತಾಡಿದ್ದೆ ಅಟಯ್ಯ. ಆಮೇಲೆ ಕೂಲಾಗಿ ಯೋಚನೆ ಮಾಡಿದ್ಮೇಲೆ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಅರ್ಥ ಆಯ್ತು. ಆದ್ರೂ ಅಣ್ಣ. ಅಯ್ಯೋ, ಆಗ್ಲೇ ಹೇಳಿಲ್ವೇ, ಆಗ ಬುದ್ಧಿ ಕೆಟ್ಬಿಟ್ಟಿತ್ತು. ಈಗ ತಟ್ಟಿ ಪಟ್ಟಿ ಸರ್ ಮಾಡ್ಕೊಂಡ್ಬಿಟ್ಟಿವ್ನಿ. ಇನ್ನು ಈ ರೀತಿ ತಪ್ಪ ಹಾಕಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗವ. ಆಮೇಲೆ ಇನ್ ಮುಂದೆ ಏನಾದ್ರೂ ಇದ್ರೆ ನನ್ ತಗೋ ಬಂದು ಕೇಳ್ಕೊಂಡು ಹೋಗ್ಬೇಕು ಅಂತೇನಿಲ್ಲ. ನೀನ್ ಮಾತ್ರ ಅಲ್ಲ, ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡೋ ಎಲ್ಲರೂ ಕುಟುಂಬ ಇದ್ದಂಗೆ. ಅನ್ಮ್ಯಾಕೆ ನಿನಗೆ ತೊಂದರೆ ಆದ್ರೆ ನಾನೇ ಸಪೋರ್ಟ್ ಮಾಡೋದು, ಇನ್ನೇನು ಮಾಡೋರು. ಇನ್ಮ್ಯಾಕೆ ಎಲ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗಿ. ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಅರ್ಥ ಆಯ್ತಾ ಇಲ್ಲ ಅಣ್ಣ. ಈ ಕೆಲ್ಸದ ಅಗತ್ಯ ನನಗ್ ಸಾನೇ ಇತ್ತು. ಮುಂದಕ್ಕೆ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ತಿರ್ಗಾ ನೀವು ನನ್ನನ್ನ ಕರೆದು ಕೆಲಸ ಕೊಟ್ಟಿದ್ದೀರಾ. ನಿಜವಾಗ್ಲೂ ನಿಮ್ಮ ಉಪಕಾರನ
ನಾನು ಯಾವತ್ತೂ ಮರೆಯಕ್ಕಿಲ್ಲ. ನಂದೇನಿಲ್ಲವ, ಎಲ್ಲ ನೀ ಹಿಂದೆ ಇರೋ ದೊಡ್ಡವ್ರ ಆಶೀರ್ವಾದ ಕಣವ. ಅಲ್ಲ ಅಣ್ಣ, ಆದ್ರೂ ಈಟೆಲ್ಲ ಬದಲಾವಣೆ. ಅದ್ಯಾವ್ರ ಆಶೀರ್ವಾದ ಅಂತ ಹೇಳಕ್ ಬಂದೆ ಕಣವ. ಸರಿ ಅಣ್ಣ, ಸಾನೆ ಥ್ಯಾಂಕ್ಸ್. ಅಣ್ಣ, ಕಸ್ಟಮರ್ ಬಂದ್ರು, ಅವ್ರಿಗೆ ಏನ್ ಬೇಕಂತ ಕೇಳ್ತೀನಿ. ಆಯ್ತು ಹೋಗವ. ಕೈಗೆ ಬಂದಿತ್ತು ಬಾಯಿಗೆ ಬರ್ದೆ ಹೋಯ್ತು. ಏನೋ ದೊಡ್ಡದಾಗ್ ಲಾಭ ಆಯ್ತದೆ ಅಂತ ಎಷ್ಟು ಕಷ್ಟಪಟ್ಟು ಪತ್ತೆದಾರ್ಗೆ ಕೆಲಸ ಬೇರೆ ಮಾಡಿದ್ದೆ. ಆದ್ರೇನ್ ಮಾಡೋದು, ಆ ಅದೃಷ್ಟ ಎಲ್ಲ ಆ ಡ್ರೈವರ್ ರಾಕಿ ಪಾಲ್ ಆಗೋಯ್ತು. ಗೀತಾ ಕಣೆ, ಆ ಹುಡುಗನ ಜೊತೆ ಮದ್ವೆ ಕ್ಯಾನ್ಸಲ್ ಆಗಿ ನಾವ್ ಅನ್ಕೊಂಡಂಗೆ ಮದ್ವೆ ಆಯ್ತದೆ ಅಂತ ಎಷ್ಟೆಲ್ಲ ಆಸೆ ಕನ್ಸು ಕಟ್ಕೊಂಡಿದ್ವು. ಈಗ ನೋಡಿದ್ರೆ ಎಲ್ಲ ಗಾಳಿ ಪಾಲಾಯ್ತು. ಗಾಳಿ ಪಾಲ್ ಆಗಿದ್ದಲ್ಲ ಕಣವ, ಆ 3 ಅಡಿ ಬಂದು ಅಡ್ಗಾಲ್ ಹಾಕಿದ್ಲು. ಅವಳು ಒಂದಲ್ಲ ಒಂದ್ ರೀತಿಲಿ ನಮ್ಗೆ ಬುಳುವಾಗ್ತಾನೆ ಅವಳೆ ಕಣವ. ಹೌದು ಕಣೆ, ಎಷ್ಟು ತುಳಿದ್ರು ಹೆಂಗಾರು ಮೇಲೆ ಎದ್ದು ಬಂದ್ಬಿಡ್ತಾಳೆ. ಒಟ್ನಲ್ಲಿ ಒಂದು ವಿಚಾರದಲ್ಲಿ ಅವಳು ಸರಿ ಇಲ್ಲ ಅಂತ ಪ್ರೂವ್ ಆದ್ರೂ ಇನ್ನು 10 ವಿಚಾರದಲ್ಲಿ ನಾನೇ ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅದ್ಯಾವ್ರ ಅವಳಿಗೆ ಅವಕಾಶ ಕೊಟ್ಬಿಡ್ತಾನೆ ನೋಡೆ. ಅವ್ವ, ಆ 3 ಅಡಿ ರಾಕಿ ಜೊತೆಗೆ ನಿನಗ್ ಬರೋ ಆಸ್ತಿಲಿ ನನಗೂ ಅರ್ಧ ಕೊಡು ಅಂತ ಏನಾದ್ರೂ ಒಪ್ಪಂದ ಮಾಡ್ಕೊಂಡು ಈ ಮದ್ವೆ ಮಾಡ್ಸಿರ್ಬೋದೆ. ಅದ್ಯಾರೇನು ಒಪ್ಪಂದ ಮಾಡ್ಕೊಂಡಿದಾರೋ, ಅದ್ಯಾರ್ಗೇನು ಸಿಕ್ಕತ್ತೋ, ಆದ್ರೆ ನಮಗ್ ಸಿಕ್ಕಿದ್ ಮತ್ತೆ ಚಿಪ್ಪೆ. ಅವ್ವ, ನಮಗೆ ಆಸ್ತಿ ಸಿಗ್ಲಿಲ್ಲ ಅನ್ನೋ ಬೇಸರ ಇರ್ಬೋದು, ಆದ್ರೆ ನಿಮ್ ಮತ್ಗೆನ ಮತ್ತೆ ಅವಳ ಮಗಳನ್ನ ಶೆಡ್ಗೆ ಹೋಗೋ ತರ ಮಾಡಿ ಅದ್ಯಾವ್ರು ನಮಗೆ ಸಂತೋಷ ಸಮಾಧಾನ ಆಗೋಂಗ್ ಮಾಡ್ಬಿಟ್ಟೆ ಕಣವ. ಹೂ ಕಡೆ, ಒಬ್ರಿಗೆ ಒಳ್ಳೇದಾದ್ರೆ ಇನ್ನೊಬ್ರಿಗೆ ಕೆಟ್ಟದಾಯ್ತದಂತೆ. ಈಗ ಅವ್ರಿಗಾಗ್ರದ್ ಕೆಟ್ಟದ್ದು, ಆದ್ರೆ ನಮಗೆ ಎಷ್ಟು ಸಂತೋಷ ಕೊಡ್ತಾ ಇದೆ ಅಲ್ವೇ. ಆಸ್ತಿ ಸಿಗ್ಲಿಲ್ಲ ಅನ್ನೋ ಬೇಸರಕ್ಕಿಂತ ಇಲ್ಲಿ ಗಂಟ ಯಾರು ಏಟ್ಗೂ ಸಿಗ್ದಂಗೆ ಗುಳ್ಳ ನರಿಯಂಗೆ ಒಳೊಳಗೆ ಮಸ್ಲತ್ ಮಾಡ್ತಾ ಇದ್ದ ಈಶ್ವರಿ ಇವತ್ತು ತಾನೇ ಬೀಸಿದ ಬಲೆಗೆ ಬಿದ್ದು ವಿಲ ವಿಲ ಅಂತ ಒದ್ದಾಡೋದು ನೋಡ್ತಾ ಇದ್ರೆ ಆ ಸಂತೋಷನೇ ಬೇರೆ. ಅವ್ವ, ಇಷ್ಟು ದಿನ ತಂದಿಟ್ಬಿಟ್ಟು ತಮಾಷೆ ನೋಡ್ತಾ ಇದ್ರು, ಆದ್ರೆ ಈಗ ಅವ್ರ ಬಗ್ಗೆ ಆಡ್ಕೊಂಡು ನಗಂಗಾಗೋಗದೆ. ಇದನ್ನ ಇಲ್ಲಿಗೆ ಸುಮ್ಗೆ ಬಿಡೋದ್ ಬೇಡ ಕಣವೋ, ಚೆನ್ನಾಗಿ ಗುರ್ಸಿ ಮಜಾ ತಗೊಳ್ಳೋಣ. ನಿಂತ್ಕೋ ವಿದ್ಯಾ, ಬಾಯ್ಲಿ. ಹೇಳಿ ಚಿಕ್ಕತ್ತೆ. ಏನವ, ನಮ್ಮ ಪರಿಸ್ಥಿತಿ ನೋಡಿದ್ರು ನೋಡ್ದಂಗ್ ಹೋಯ್ತಾ ಇದೆಯಾ? ಇನ್ನೊಬ್ರು ಪರಿಸ್ಥಿತಿ ನೋಡಿ ಖುಷಿ ಪಡೋ ಅಷ್ಟು ಸಣ್ಣತನ ನನಗಿಲ್ಲ ಚಿಕ್ಕತ್ತೆ. ನಾನು ಕೆಲಸ ಮಾಡಿ ಸುಸ್ತಾಗಿ ಬಂದಿವ್ನಿ, ಓದ್ಕೊಳ್ಳೋದು ಬ್ಯಾರೆ ಅದೇ. ನನ್ನ ಪಾಡಿಗೆ ನಾನು ಹೋಯ್ತಾ ಇದ್ದೆ ಆಟೆಯ. ಅರ್ಥ ಆಯ್ತಾ ಇದೆ ವಿದ್ಯಾ, ನಮ್ಮಿಬ್ಬರನ್ನು ಇಲ್ಲಿ ನೋಡಿ ನಿಂಗೊಂದು ತಂಬಿಗೆ ಹಾಲು ಕುಡ್ದಷ್ಟು ನೆಮ್ಮದಿ ಸಿಕ್ಕದಲ್ವಾ? ನಾವ್ ಹೆಂಗ್ ನೋಡ್ತೀವೋ ಪ್ರಪಂಚ ನಮ್ ಕಣ್ಣಿಗೆ ಹಂಗ್ ಕಾಣ್ತದಂತೆ ಚಿಕ್ಕತ್ತೆ. ನೀವ್ ಹೆಂಗಿದ್ದೀರೋ ಹಂಗೆ ಬ್ಯಾರೆಯವರು ಇರ್ತಾರೆ ಅನ್ಕೊಳ್ಳೋದು ನಿಮ್ ಭ್ರಮೆ ಆಟೆಯ. ಈ ದ್ವೇಷ ಸಾಧಿಸೋದು, ಸೇಡ್ ತೀರಿಸ್ಕೊಳ್ಳೋದೆಲ್ಲ ನಿಮ್ಮಂತವ್ರ ಗುಣನೇ ಹೊರತು ನಂದಲ್ಲ. ನಾನು ಇನ್ನೊಂದು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣೆ. ನಗ್ನಗ್ತಾ ದ್ವೇಷ ಹೆಂಗ್ ತೀರಿಸ್ಕೋಬೇಕು ಅನ್ನೋದನ್ನ ನೀನ್ ನೋಡಿ ಕಲಿಬೇಕು. ಅವತ್ತು ನಾನು ನಿನ್ನನ್ನು ಈ ಶೆಡ್ಡಿಗೆ ಕಳಿಸ್ದೆ ನಿಜ, ಆದರೆ ನೀನು ಸಮಯ ನೋಡಿ ಸೇಡ್ ತೀರ್ಸ್ಕೊಂಡ್ಬಿಟ್ಟೆ ಅಲ್ವೇ?
ಅಯ್ಯೋ, ನೀವು ತೆಪ್ಪ ತಿಳ್ಕೊಂಡಿದ್ದೀರಾ ಚಿಕ್ಕತ್ತೆ. ಇದು ನನ್ನ ಉಡುಗೊರೆ ಅಲ್ಲ, ನೀವು ಪಡ್ಕೊಂಡಿರೋ ವರ. ಅಲ್ಲ ಅಲ್ಲ, ಮಾಡಿರೋ ಕರ್ಮಕ್ಕೆ ಪಡ್ಕೊಂಡಿರೋ ಶಾಪ. ಚಿಕ್ಕತ್ತೆ, ಇದು 5G ಕಾಲ. ನೆಟ್ಟು ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಯ್ತದೋ ಕರ್ಮನು ಆಟೆ ಬಿರ್ನೆ ಹಿಂತಿರುಗಿ ಬರ್ತದೆ. ಮಾಡಿದ್ದು ನಾವು ಮಾರಾಯ ಅನ್ನಂಗೆ ಇವತ್ ನಿಮಗೇನ್ ಸಿಕ್ಕದೋ ಅದು ನೀವೇ ಮಾಡಿರೋ ಬಿತ್ತನೆ. ಇವತ್ತು ಫಲ ಅನ್ಭವಿಸ್ತಾ ಇದ್ದೀರಾ ಆಟೆಯ. ಹೇಳ್ಬೇಕು ಅಂದ್ರೆ ನೀವೇ ತೋಡಿರೋ ಗುಂಡಿಗೆ ನೀವೇ ಬಿದ್ದಿದ್ದೀರ ಹೊರತು ಬೇರೆ ಯಾರುವೆ ಕಾಲ್ ಕೊಟ್ಟು ನಿಮ್ಮನ್ ಬೀಳ್ಸಿಲ್ಲ. ಏನೇ ಶಾನೆ ದುರಂಕಾರದಲ್ಲಿ ಮಾತಾಡ್ತಿದ್ದಿ? ನನ್ ದುರಂಕಾರದಲ್ಲಿ ಮಾತಾಡ್ತಾ ಇಲ್ಲ, ಜೀವನದ ಕಹಿ ಸತ್ಯ ಹೇಳ್ತಾ ಇದ್ದೀನಿ ಆಟೆಯ. ಮನ್ಸ ತನ್ನ ತಪ್ಪಿಂದ ಪಾಠ ಕಲ್ತು ತಿದ್ಕೊಂಡು ಬದ್ಲಾಗ್ಬೇಕು. ಅವಾಗ ಗುಂಡಿನಲ್ಲಿ ಬಿದ್ದಿರೋ ನಿಮ್ಮನ್ನ ಯಾರಾದ್ರೂ ಕೈ ಕೊಟ್ಟು ಮೇಲೆತ್ತಾರೆ. ಅದು ಬಿಟ್ಟು ಹಿಂಗ್ ಗಾಂಚಲಿ ಮಾಡ್ತಾ ಇದ್ರೆ ಅದೇ ಗುಂಡಿಲಿ ಮುಚ್ಚಾಕ್ತಾರೆ. ಏಯ್ ಸುಮ್ನೆ ಯಾಕೆ ಇರ್ಸ್ಕೊತಾ ಇದ್ದೀರಾ? ನಿಮ್ ತವ ಮಾತಾಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಪುರ್ಸೊತ್ತಾಗ್ಲಿ ಟೈಮ್ ಆಗ್ಲಿ ನನ್ ತವ ಇಲ್ಲ. ಏಟು ಜನಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬರ್ತದಂತೆ. ಆ ಹಟ್ಟಿನಲ್ಲಿದ್ದಾಗ ನೀವಂತೂ ಬುದ್ಧಿ ಕಲೀಲಿಲ್ಲ. ನೋಡೋಣ, ಇಲ್ಲಿದ್ದಾಗಾದ್ರೂ ಕಡೆ ಪಕ್ಷ ಬುದ್ಧಿನಾದ್ರೂ ಕಲಿತೀರಾ ಅಂತವ. ನಾನುವೇ ಅದ್ಯಾವ್ರ ತವ ಬೇಡ್ಕತೀನಿ ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಯಾಕವ ಏನ್ ಮಾತಾಡ್ತಿದ್ದೀನಿ, ನಿನ್ನ ಗೆಪ್ತಿ ಆಯ್ತಾ? ಗೆಪ್ತಿಗದೆ ಚಿಕ್ಕತ್ತೆ, ಬರ್ಲೇ? ನೋಡ್ದೇನವ ಎಂತೆಂತ ಮಾತಾಡ್ಬಿಟ್ಟು ಹೋಯ್ತಾವಳೆ ಅಂತ. ಮಾತಾಡ್ಲಿ ಚಿತ್ರ, ಮಾತಾಡ್ಬೇಕು. ಅವನ ಕೆಣಕಿದ್ರೆ 8 ವರ್ಷ ಸಜ್ಜೆ ಅನ್ನೋದು ಅವಳಿಗೆ ಅರ್ಥ ಆಗೋ ಟೈಮ್ ಹತ್ರಕ್ಕೆ ಬಂದದೆ. ಇವಳು ತುಂಬಿರೋದು ಬಾಲನಲ್ವೇ, ಹೆಡೆನ. ನನ್ನನ್ನ ಕೆಣಕಿ ಇವ್ರು ಎಲ್ರು ಅದು ಹೆಂಗ್ ನೆಮ್ಮದಿಯಾಗಿರ್ತಾರ ನಾನು ನೋಡ್ತೀನಿ. ಒಂದು ನಿಮಿಷ. ಯೋಳಿ ಸ್ವಲ್ಪ ನಿಂತು ಮಾತಾಡಬೇಕಾಗಿತ್ತು. ಅದೇನು ಅಂತ ಯೋಳಿ. ನೋಡು, ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕದು. ಹಂಗಂತ ನಾ ಹೇಳ್ದೆ ಹೋದ್ರೆ ನಾನು ಸಣ್ಣವನಾಗ್ಬಿಡ್ತೀನಿ. ಅವನೆಂಥವನು ಅಂತ ನೀನು ಅವತ್ತೇ ಹೇಳಿದೆ. ಆದರೆ ನಾನು ಯಾರನ್ನೋ ಒಬ್ರನ್ನ ವಿಚಾರ ಮಾಡಿದಾಗ ನಾನು ಅವರು ಇವನ್ನ ಸ್ಯಾನೆ ಒಳ್ಳೆಯವನು ಅಂದಿದ ತಕ್ಷಣನೇ ಇರ್ಬೋದೇನೋ ಅಂತ ನಂಬಿಟ್ಟೆ. ಆದರೆ ನೀನು ಮಾತ್ರ ಹಿಂದೆ ಸರಿದೆ ನನ್ನ ತಂಗಿಗೋಸ್ಕರ ಹೋರಾಡಿ ಸತ್ಯನ ಹೊರಗೆ ತಂದು ಆ ಮನುಷ್ಯನ ಮುಖವಾಡ ಕಳಿಸಿ ದೊಡ್ಡ ಅಪಾಯದಿಂದ ಪಾರು ಮಾಡಿದೆ. ಒಂದು ವೇಳೆ ಏನಾದರೂ ಈ ಮದುವೆ ಏನಾದರೂ ಆಗೋಗಿದ್ರೆ ನನ್ನ ತೆಕ್ಕಿ ಬದುಕೇನಾಗಿರೋದು? ಇಲ್ಲ ಬೇಡಪ್ಪ, ನೆನ್ಸ್ಕೊಂಡ್ರೆ ಎದೆ ಹೊಡೆದೋದಂಗೆ ಆಗ್ತಿದೆ. ನೋಡು, ಇವತ್ತು ಹಿಂಗೆ ಮಾಡಿರೋದು ಸಾಮಾನ್ಯ ಸಹಾಯ ಅಲ್ಲ, ನನ್ನ ತಂಗಿ ಜೀವನ ಉಳಿಸಿದ್ಯಾ. ಅದಕ್ಕೆ ನನ್ನ ಹೃದಯದಿಂದ ಗೌರವ ಕೊಡ್ತಾ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್. ಒಂದ್ ನಿಮಿಷ. ಅದಕ್ಕೆ ನೀವು ಈಟೊಂದು ದೊಡ್ಡ ಮಾತಾಡಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಯಾಕಂದ್ರೆ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ.
ನಮ್ಮ ಮಧ್ಯ ಏಟೇ ಮನಸ್ತಾಪ ಇರ್ಬೋದು, ಸಮಸ್ಯೆಗಳಿರ್ಬೋದು, ನೀವು ನನ್ನನ್ನ ಎಂಡ್ರು ಅಂತ ಅನ್ಕೊಳ್ದೆ ಇರ್ಬೋದು, ಅಟ್ಟಿಯವ್ರೆಲ್ರು ನನ್ನನ್ನ ಸೊಸೆ ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಕಣ್ಮಣಿ ನನ್ನನ್ನ ಮನಸ್ಫೂರ್ತಿಯಾಗಿ ಅದ್ಕೆ ಅಂತ ಸ್ವೀಕಾರ ಮಾಡೋಳೆ ಅಂತ ನನ್ನ ನಾದ್ನಿ ಬದುಕಲ್ ಕೆಟ್ಟದಾಯ್ತದೆ ಅಂತ ನನಗೆ ಗೊತ್ತಾದ್ಮೇಲೆ ಅದನ್ನ ನೋಡಿ ಸುಮ್ಕೆ ಇರೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಅವನು ಏನು ಅಂತವ ಸಾಕ್ಷಿ ಮಡಗಿ ಕ್ವಾಟ್ಲೆ ಅಣ್ಣನ ಸಹಾಯ ತಗೊಂಡು ನಾನು ಈ ಕೆಲಸ ಮಾಡಿದೆ ಆಟೆಯ. ಇದ್ರಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ನನ್ನ ಕ್ಷಮಿಸಿ. ಆದರೂ ನೀನು ಸಾಕ್ಷಿ ತೋರಿಸಿ ಸಾಬೀತು ಮಾಡೋಕ್ಕೆ ಸಖತ್ ಕಷ್ಟಪಟ್ಟಿದ್ಯಾ. ಅದನ್ನು ಮರೆಯೋಕ್ಕಾಗ್ತಿಲ್ವಲ್ಲ. ಇದಕ್ಕಿಷ್ಟೆಲ್ಲ ಕಷ್ಟಪಡೋ ಬದಲು ಅವತ್ತು ನಿನ್ನ ತಂಗಿ ಮನಸ್ಸಲ್ಲಿ ಏನಾದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ದಲ್ಲ, ಅದ್ರ ಬದಲು ನೇರವಾಗಿ ಅವಳು ಪಿರುತಿ ವಿಷಯ ಹೇಳಿದ್ರೆ ಮುಗ್ದೋಗ್ತಾಯಿತ್ತು. ನಾನೇ ಅಪ್ಪಯ್ಯ ಅಂತ ಮಾತಾಡಿ ಅವ್ರನ್ನ ಒಪ್ಪಿಸಿ ಅವರಿಬ್ರಿಗೂ ಮದುವೆ ಮಾಡಿಸ್ತಾ ಇದ್ದೆ. ಯಾಕಂಗ್ ನಗ್ತಿದ್ದೆ? ಅಲ್ಲ, ಅಪ್ಪಿ ತಪ್ಪಿ ನಾನೇನಾದ್ರೂ ಬಂದು ನಿಮ್ ತವ ಸತ್ಯ ಹೇಳಿದ್ರು ಮಂಟಪದಲ್ಲಿ ಅವರಿಬ್ರು ಪಿರುತಿ ವಿಷಯ ಗೊತ್ತಾಯ್ತಲ್ಲ, ಆಗ ಚಿಕ್ಕ ಮಾವ ರಾಕಿ ಅಣ್ಣಂಗ್ ಹೊಡೆದು ಆಚೆ ಕಳ್ಸಿದ್ರಲ್ಲ, ಅದೇ ಕೆಲ್ಸನ ನೀವು ಮಾಡ್ತಿದ್ರಿ.